ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮೇಡಮ್, ಅಜ್ಜಿ ಊಟ ಮಾಡಲ್ಲ ಅಂತ ಆಟ ಮಾಡ್ತಿದ್ದಾರೆ, ಬಂದು ನೋಡಿ ಮೇಡಮ್. ಪಾಪ ಅಜ್ಜಿ ಅವ್ರ ಮಗನ್ನ ನೋಡಬೇಕು, ಮಾತಾಡಿಸ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದಾರೆ. ಆದರೆ ಏನೂ ಮಾಡೋಕ್ಕಾಗ್ತಿಲ್ಲ. ನಾವು ಅವ್ರ ಕೈಯಿಂದ ಮೊಬೈಲ್ನ ದೂರ ಮಾಡಿದ್ದಾಯ್ತು, ಟಿವಿನ ತೆಗೆಸಿದ್ದಾಯ್ತು. ಮಿಕ್ಕಿದ್ದು ಹೊರಗಡೆ ವಿಷಯ ಗೊತ್ತಾಗದೇ ಇರೋ ಹಾಗೆ ತಡಿಬೇಕಷ್ಟೆ. ಅದಕ್ಕೆ ಏನೇನು ವ್ಯವಸ್ಥೆ ಬೇಕೋ ನೀವು ಮಾಡಿ. ಸರಿ ಆಯಿತು ಮೇಡಮ್. ನನ್ನ ಲೈಫಲ್ಲಿ ಬಾಸ್ ಯಾವುದೇ ಕೆಲಸ ಕೊಟ್ಟರು ಅವ್ರು ಬೈತಾರೆ ಅನ್ನೋ ಭಯದಲ್ಲೇ ಇಷ್ಟು ಕೆಲಸ ಮಾಡಿದ್ದೀನಿ. ಆದರೆ ಈ ಕೆಲಸನ ನಾವೆಲ್ಲರೂ ಸೇರಿ ಗೆದ್ದೇ ಗೆಲ್ಲಬೇಕನ್ನೋ ಕಾನ್ಫಿಡೆನ್ಸಲ್ಲಿ ಮಾಡ್ತೀನಿ ಮೇಡಮ್. ಮೊದಲು ನಾವು ಬಾಸ್ನ ಹೊರಗೆ ಕರ್ಕೊಂಡು ಬರೋಣ, ಅಲ್ಲಿವರೆಗೆ ಅಜ್ಜಿನ ಚೆನ್ನಾಗಿ ನೋಡ್ಕೊಳ್ಳೋಣ ಮೇಡಮ್. ಸರಿ, ನೀವೇನು ಬೇಕು ವ್ಯವಸ್ಥೆ ಮಾಡ್ಕೊಳ್ಳಿ, ನಾನು ಅಜ್ಜಿಗೆ ಊಟ ಮಾಡಿಸ್ಬರ್ತೀನಿ. ಓಕೆ ಮೇಡಮ್. ನನಗೆ ಊಟ ಬೇಡ. ಯಾಕೆ? ಫೋನ್ ಹೊಡೆದೋಯ್ತು ಅಂತ ಬೇಜಾರಾ? ಅಯ್ಯ ನಿನ್ನ ಬಿಟ್ಟರೆ ನನ್ನ ಮಗ ಇಂಥ 100 ಫೋನ್ ತಂದುಕೊಡ್ತಾನೆ. ನನಗಿವಾಗ ಬೇಕಾಗಿರೋದು ಫೋನಲ್ಲಿ ಮಾತಾಡೋ ಮಗ ಅಲ್ಲ, ನೇರವಾಗಿ ಮಾತಾಡೋ ಮಗ. ಆಗಲೇ ಮಾಡಿದ್ದು ರಾಮ್ ಫೋನು, ಇದುವರೆಗೂ ಫೋನ್ ಮಾಡಿಲ್ಲ. ಅಜ್ಜಿ ಹೇಳಿದ್ರಲ್ಲ ಮೀಟಿಂಗ್ ಅಂತ, ಅದಕ್ಕೆ ಫೋನ್ ಮಾಡಿರಲ್ಲ. ಇಷ್ಟೊತ್ತು ತನಕ ಯಾವ ಮೀಟಿಂಗೆ? ಏನು ಅವ್ನು ಪಿಶಾಚಿಗಳ ಜೊತೆ ಮೀಟಿಂಗ್ ಮಾಡ್ತಾನ? ಅಜ್ಜಿ ಅದು ಫಾರಿನ್ ಮೀಟಿಂಗು, ಇಲ್ಲಿ ರಾತ್ರಿ ಆದರೆ ಅಲ್ಲಿ ಬೆಳಗ್ಗೆ ಆಗಿರುತ್ತೆ. ಅದಕ್ಕೆ ಅವರು ತುಂಬ ಬ್ಯುಸಿ ಇರ್ತಾರಲ್ಲ, ಟೈಮ್ ನೋಡೋದಕ್ಕಾಗಿರಲ್ಲ. ಪ್ಲೀಸ್ ನೀವು ಊಟ ಮಾಡಿ ಅಜ್ಜಿ. ಅವನಲ್ಲಿ ಊಟ ನಿದ್ದೆ ಬಿಟ್ಟು ಕೆಲಸ ಮಾಡ್ತಾ ಇರ್ತಾನೆ. ನಾನು ಇಲ್ಲಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಹೇಗಮ್ಮ ಇರಲಿ? ಈ ಥರ ಊಟ ಬಿಟ್ಟಿದ್ದೀರಂತ ಏಜೆ ಗೊತ್ತಾದರೆ ಅವ್ರಿಗೆ ಎಷ್ಟು ಹರ್ಟ್ ಆಗಲ್ಲ ಹೇಳಿ? ಅವ್ರಿಗೆ ಬೇಜಾರಾದರೆ ನಿಮ್ಗೆ ಇಷ್ಟ ಆಗುತ್ತಾ? ನಾನು ನನ್ನ ಮಗನ ಹತ್ರ ಮಾತಾಡಬೇಕು, ಆಡಬೇಕು, ಆಡಲೇಬೇಕು. ರಾಮ್ ಫೋನ್ ಮಾಡೋವರೆಗೂ ನೀವು ಯಾರು ನನ್ನ ಹತ್ರ ಬರಬೇಡಿ, ಊಟ ಮಾಡು ಅಂತಲೂ ಹೇಳಬೇಡಿ. ಸರಿ, ಈಗ ಏನು? ನೀವು ಏಜ್ ಹತ್ರ ಮಾತಾಡಬೇಕು ತಾನೇ? ಹೌದು ಹೌದು ಹೌದು. ರಾಮ್ ಹತ್ರ ಮಾತಾಡಿದ್ಮೇಲೆ ಊಟ, ಇಲ್ಲದೆ ಹೋದ್ರೆ ಉಪವಾಸ ಉಪವಾಸ ಉಪವಾಸ. ಸರಿ ಆಯಿತು, ನೀವು ಇಲ್ಲೇ ಇರಿ, ನಾನು ಫೋನ್ ತೊಗೊಂಡು ಬರ್ತೀನಿ, ಆಮೇಲೆ ಏಜೆ ಕಾಲ್ ಮಾಡ್ತೀನಿ, ಆಯಿತಾ? ಲೀಲಾ, ನಿನ್ ಮೊಬೈಲ್ ಎಲ್ಲಿದೆ? ತಗೊಂಬಾ. ನನ್ನ ಹೆಸರನ್ನ ಏಜೆ ಅಂತ ಸೇವ್ ಮಾಡು. ನಾನು ಮೆಸೇಜ್ ಮಾಡ್ತೀನಿ, ಅಜ್ಜಿ ಸಮಾಧಾನ ಆದ್ರೂ ಆಗ್ಬೋದು. ಅಜ್ಜಿ, ನಿಮ್ಮ ಎದುರಿಗೆ ಏಜೆಗೆ ಫೋನ್ ಮಾಡ್ತೀನಿ, ಆಯಿತಾ? The number you have dialed is currently busy. ಫೋನ್ ಕಟ್ ಮಾಡಿದ್ರು. ಅಯ್ಯಯ್ಯೋ, ನಿನ್ನ ಫೋನೇ ಕಟ್ ಮಾಡಿಬಿಟ್ನಲ್ಲೇ. ಏನಾಗಿದೆ ಅವನಿಗೆ?
ನೋಡಿ ಮೆಸೇಜ್ ಕಳಿಸಿದ್ದಾರೆ. ಪ್ಲೀಸ್ ಆಮೇಲೆ ಕಾಲ್ ಮಾಡು, ಐ ಮೀನ್ ಮೀಟಿಂಗ್ ಅಂತ. ನೋಡಿದ್ರಾ? ಅಜ್ಜಿ, ಎಲ್ಲರ ಮುಂದೆ ಫೋನ್ ರಿಸೀವ್ ಮಾಡೋಕ್ಕಾಗಲ್ಲಂತೆ, ರಿಸೀವ್ ಮಾಡಿದ್ರೆ ಡಿಸ್ಟರ್ಬ್ ಆಗುತ್ತಂತೆ, ಅದಕ್ಕೆ ಏನಾದರೂ ಇದ್ರೆ ಮೆಸೇಜ್ ಮಾಡೋ ಅಂತ ಮೆಸೇಜ್ ಕಳಿಸಿದ್ದಾರೆ. ಏ ರಾಮ್, ಊಟ ಮಾಡಿದ್ಯಾ ಕಂದ ಅಂತ ಕೇಳೆ. ಅಜ್ಜಿ, ಇನ್ನೊಂದು ಮೆಸೇಜ್ ಕಳಿಸಿದ್ದಾರೆ. ಅಜ್ಜಿ, ನೀವು ಊಟ ಮಾಡಲಿಲ್ಲ ಅಂದರೆ ಅವ್ರು ಅಲ್ಲಿರೋಷ್ಟು ದಿನ ಊಟನೂ ಮಾಡಲ್ವಂತೆ, ಒಂದು ತೊಟ್ಟು ನೀರು ಕುಡಿಯಲ್ವಂತೆ. ಅಯ್ಯಯ್ಯೋ, ಹಾಗೆ ಮಾಡೋದು ಬೇಡ. ನೀನು ಬಂದಿಲ್ಲ, ಫೋನ್ ಕಾಲು ಮಾಡಲಿಲ್ವಲ್ಲ, ಅದಕ್ಕೆ ಕೇಳಿದೆ. ನೀನು ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಊಟ ಮಾಡು, ನಾನು ಇಲ್ಲೇ ಊಟ ಮಾಡ್ತೀನಿ ಅಂತ ಹೇಳೋ ಅವನಿಗೆ. ಮಾಡು. ಕಳಿಸಿದ್ದೀನಿ. ಈಗ ನೀವು ಊಟ ಮಾಡಬೇಕು. ನೀವು ಊಟ ಮಾಡಲಿಲ್ಲ ಅಂದರೆ ನಾನು ಅವ್ರಿಗೆ ಹೇಳ್ತೀನಿ. ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಹರ್ಟ್ ಆಗುತ್ತೆ, ಆಗ ಅವರು ಊಟ ಮಾಡಲ್ಲ. ಅಜ್ಜಿ ತೊಗೊಳ್ಳಿ, ಊಟ ಮಾಡಿ. ಹೇಳಲಿಲ್ವಾ ಮಾಡ್ತೀನಿ ಅಂತ? ನಾನು ನನ್ನ ಪಾಡಿಗೆ ನಾನು ಊಟ ಮಾಡ್ತೀನಿ, ನೀ ಏನು ನನಗೆ ಊಟ ಮಾಡ್ಸೋಕ್ಕೆ ಬರಬೇಡ. ನನಗೆ ನನ್ನ ಮಗ ನೆನಪಾಗ್ತಾನೆ. ನೀ ಅಲ್ಲಿ ಇಟ್ಬಿಟ್ಟು ಹೋಗಮ್ಮ. ಸರಿ, ನೀವು ಆರಾಮಾಗಿ ಊಟ ಮಾಡಿ, ನಾನು ಮಾತ್ರೆ ತಗೊಂಡು ಬರ್ತೀನಿ. ಒಂದೇ ಮನೇಲಿದ್ದು ನಮ್ಮವ್ರಿಗೆ ನಮ್ಮವರೊಬ್ರು ಜೈಲಲ್ಲಿದ್ದಾರೆ ಅಂತ ಹೇಳಕ್ಕಾಗ್ತಾ ಇಲ್ಲ. ನಿಜ, ಕಷ್ಟ ಮನುಷ್ಯನ್ ಬರ್ದೆ ಮರಕ್ಕೆ ಬರುತ್ತಾ ಅಂತ ಒಂದು ಮಾತು ಹೇಳ್ತಾರೆ, ಅದು ನಿಮಗೂ ಗೊತ್ತಿರುತ್ತೆ. ಆದರೆ ಕೆಟ್ಟ ಕಾಲದಲ್ಲಿ ಮರಕ್ಕೂ ಕಷ್ಟ ಬರುತ್ತೆ ಅಂದಮೇಲೆ ಮನುಷ್ಯ ಯಾವ ಲೆಕ್ಕ ಹೇಳಿ? ಒಂದಂತೂ ಸತ್ಯ, ನಿಮ್ಗೆ ಈ ಥರ ಕಷ್ಟ ಬರುತ್ತೆ ಅಂತ ಕನಸು ಮನಸ್ಸಲ್ಲೂ ನಾನು ಯಾರೂ ಅನ್ಕೊಂಡಿರಲಿಲ್ಲ. ನಿಮ್ಮನ್ನ ಈ ಸ್ಥಿತಿಯಲ್ಲಿ ನೋಡೋಕ್ಕೆ ನಮ್ಮೆಲ್ಲರಿಗೂ ಕಷ್ಟ ಆಗುತ್ತೆ. ಹಾಗಿದ್ಮೇಲೆ ನಿಮ್ಗೆ ಎಷ್ಟು ನೋವಾಗಿರ್ಬೋದು ಅಂತ ಯೋಚನೆನೂ ಮಾಡೋಕ್ಕಾಗಲ್ಲ. ಸಾವಿರಾರು ಜನಕ್ಕೆ ಜೀವ ಕೊಟ್ಟಿರೋ ನಿಮಗೆ ಯಾವ ಕಾರಣಕ್ಕೂ ತೊಂದರೆ ಆಗಲ್ಲ. ನೀವು ಆದಷ್ಟು ಬೇಗ ಈ ಕಷ್ಟದಿಂದ ಹೊರಗಡೆ ಬರ್ತೀರಾ. ತುಂಬ ಮಾತಾಡ್ತಿದ್ದೀನಿ ಅನಿಸ್ತಾ ಇದೆ. ನಿಮಗೆ ಧೈರ್ಯ ಹೇಳೋಷ್ಟು ದೊಡ್ಡೋಳು ನಾನಲ್ಲ, ನನಗಷ್ಟು ಅನುಭವನೂ ಇಲ್ಲ. ಆದರೆ ಈ ಟೈಮ್ನಲ್ಲಿ ನೀವು ಒಂಟಿ ಅಲ್ಲ, ನಿಮ್ಮ ಜೊತೆ ಇಡೀ ಮನೆ ಇದೆ ಅಂತ ಹೇಳೋದಷ್ಟೇ ನನ್ನ ಉದ್ದೇಶ ಆಗಿತ್ತು. ಅದಕ್ಕೆ ಇಷ್ಟೆಲ್ಲ ಹೇಳಿದೆ. ಎಲ್ಲ ಒಳ್ಳೇದಾಗುತ್ತೆ ಏಜೆ. ನನ್ನ ಉಸಿರಿರೋವರೆಗೂ ನಾನು ನಿಮಗೋಸ್ಕರ ಹೋರಾಡ್ತೀನಿ. ನಾವೆಲ್ಲರೂ ನಿಮ್ಮ ಜೊತೆ ಕೊನೆವರೆಗೂ ಇದ್ದೇ ಇರ್ತೀವಿ. ಟೇಕ್ ಕೇರ್ ಏಜೆ. ಅವತ್ತು ಆ ವಿಕ್ರಮ್ ಹೇಳ್ದ, ಆದರೆ ನಾನು ಅವನ ಮಾತನ್ನ ನಂಬಲಿಲ್ಲ. ಆದರೆ ಈಗ ಯೋಚನೆ ಮಾಡ್ತಾ ಮಾಡ್ತಾ ಅವನು ಹೇಳಿದ್ದು ಸರಿ ಅನಿಸ್ತಿದೆ. ಅಮ್ಮ ಪ್ಲೀಸ್,
ಪದೇ ಪದೇ ನಿನ್ಗೆ ಅನ್ಸಿದ್ದನ್ನ ಯೋಚನೆ ಮಾಡಬೇಡ. ಅದೇ ನಿಜ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ನಾನು ಹೇಳೋದನ್ನ ಒಂದ್ ಸ್ವಲ್ಪ ಕೇಳು. ಏನೇ ಕೇಳೋದು ನಿನ್ ಪಿಂಡ? ನೋಡು, ನಿನ್ಗಿದೆಲ್ಲ ಅರ್ಥ ಆಗಲ್ಲ. ನಾನು ಹೇಳ್ತೀನಿ ಕೇಳು. ನಾನು ನಿನ್ ಹೆತ್ತು ತಾಯಿ, ಅವಳಿಗೆ ನಾನು ಮಲ್ತಾಯಿ. ನಾನು ಅವಳನ್ನ ಎಷ್ಟೇ ಪ್ರೀತಿಯಿಂದ ನೋಡ್ಕೊಂಡ್ರು ಅವಳು ನನ್ನನ್ನ ಮಲ್ತಾಯಿ ತರನೇ ನೋಡ್ಕೊಳ್ಳೋದು. ನಿನ್ನನ್ನ ಮಲ್ತಾಯಿ ಮಗಳು ಅಂತಾನೆ ನೋಡ್ಕೊಳ್ಳೋದು. ಅಕಸ್ಮಾತ್ ಲೀಲಾ ನನ್ನ ಸ್ವಂತ ಮಗಳಾಗಿದ್ರೆ, ನಿನಗೆ ಸ್ವಂತ ಅಕ್ಕ ಆಗಿದ್ರೆ ಅವಳೇನು ಮಾಡ್ತಿದ್ಲು ಗೊತ್ತಾ? ನಂತರನೇ ನನ್ನ ತಂಗಿ ಒಳ್ಳೆ ಮನೆ ಸೇರ್ಕೊಳ್ಳಿ, ನಂತರನೇ ಅವಳು ಇನ್ನೊಂದು ಲೆವೆಲಲ್ಲಿ ಇರಲಿ ಅಂತ ಆಸೆ ಪಟ್ಟಿದ್ಲು. ಆದರೆ ಇವಳು ಮಾಡಿದ್ದೇನು? ಏನೇ ಮಾಡಿದ್ಲು? ಒಳ್ಳೆ ಕಡೆ ಸಂಬಂಧ ಬಂದರೆ ಅದನ್ನ ಕ್ಯಾನ್ಸಲ್ ಮಾಡಿದ್ಲು. ಹೇಳೆ, ಉತ್ತರ ಸಿಗ್ತಿಲ್ಲ ಅಲ್ವಾ? ಅದನ್ನೂ ನಾನೇ ಹೇಳ್ತೀನಿ ಕೇಳು. ರೇವತಿ ನನ್ನ ಮಲ್ತಾಯಿ ಮಗಳು. ಅವಳು ನನ್ನನ್ನು ಸೈಡ್ ಹೊಡೆದು ಹೋಗಿ ನನಗಿಂತ ಒಳ್ಳೆ ಜೀವನ ಅನುಭವಿಸ್ಬಿಟ್ರೆ, ನಾನು ಅನುಭವಿಸೋ ಸುಖ ಅವಳು ಅನುಭವಿಸ್ಬಾರ್ದು ಅಂತ ಹೊಟ್ಟೆ ಕಿಚ್ಚಿಂದ ಬಂದಿರೋ ಸಂಬಂಧನ ಕ್ಯಾನ್ಸಲ್ ಮಾಡಿದ್ಲು. ನನ್ಗೆ ಯಾಕೋ ಅನುಮಾನ ಆಗ್ತಿದೆ ಕಣೆ ರೇವತಿ. ಏಜೆ ವಿಷಯದಲ್ಲೂ ಇವಳೇ ಪೇಪರ್ನವ್ರಿಗೆಲ್ಲ ಹೇಳಿ ನಿನ್ ಮದ್ವೆ ತಡೆಯಕ್ಕೆ ಇವಳೇ ಪ್ಲಾನ್ ಮಾಡಿದಾಳೆ ಅಂತ ಅನಿಸ್ತಿದೆ. ಅಮ್ಮ ಸಾಕು, ನಿಲ್ಸು. ನಾನ್ ನೋಡೋಕ್ಕೂ ಮುಂಚೆ ನೀನ್ ಅಕ್ಕನ್ ನೋಡಿರೋಳು. ನನ್ಗೆ ಅವಳು ಏನು ಅಂತ ಗೊತ್ತು. ನಿನಗೆ ಯಾಕಮ್ಮ ಏನು ಅರ್ಥ ಆಗ್ತಿಲ್ಲ? ನಡೆದಿರೋ ವಿಷಯನೆಲ್ಲ ಯಾರಿಗೂ ಹೇಳ್ಬೇಡ ಅಂತ ಅಕ್ಕ ಮಾತು ತಗೊಂಡಿದ್ಲು. ಆದ್ರೆ ನಾನಿವತ್ತು ಆ ಮಾತನ್ನ ಮುರಿದು ನಿನಗೊಂದು ನಿಜ ಹೇಳ್ತೀನಿ ಕೇಳು. ನನ್ನ ಮದ್ವೆ ಆಗಕ್ಕೆ ಅಂತ ಬಂದಿದ್ದ ಗಂಡು ಒಬ್ಬ ಮೋಸಗಾರ. ಅವನಿಗೀಗಾಗ್ಲೇ ಮದ್ವೆ ಆಗಿ ಒಂದ್ ಮಗು ಇದೆ. ಭಾವ ಅವನ್ನ ಕರೆಸಿ ಅವನ್ ಬಣ್ಣ ಎಲ್ಲ ಬಯಲ್ ಮಾಡಿ ಈ ಮದ್ವೆ ಕ್ಯಾನ್ಸಲ್ ಮಾಡಿದ್ರು. ಹಾಳಾಗೋ ನನ್ನ ಲೈಫ್ನ ಸೇವ್ ಮಾಡಿದ್ರು. ಅದಕ್ಕೆ ಕಾರಣ ಅಕ್ಕ. ಈ ವಿಷಯ ಎಲ್ಲ ಗೊತ್ತಾದ್ರೆ ನೀನೆಷ್ಟು ನೋವು ಮಾಡ್ಕೋತೀಯ ಅಂತ ಅವಳಿಗೆ ಭಾವನ ವಿಷಯದಲ್ಲಿ ಎಷ್ಟೇ ಟೆನ್ಷನ್ ಇದ್ರು ನಿನಗೆ ನೋವಾಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಈ ವಿಷಯದೆಲ್ಲ ಈಗಲೇ ಹೇಳ್ಬೇಡ ಅಂತ ನನ್ನ ಹತ್ರ ಮಾತು ತಗೊಂಡ್ಲು. ಅಂಥವಳ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತಾಡ್ತೀಯಲ್ಲಮ್ಮ. ನೀನು ಒಂದು ತಾಯಿನ. ನಿಜ ಹೇಳ್ತೀನಿ, ಅಕ್ಕ ನನ್ನನ್ನ ನಿನಗಿಂತ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ಅದೊಂದೇ ಸಾಕು ಅವಳು ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ ಅಂತ ನಂಬೋದಕ್ಕೆ. ಆದ್ರೆ ನೀನು ಮೇಡಮ್, ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ತಿದ್ದೀರ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಏನ್ ವಿಶ್ವರೂಪ ಈ ತರ ಮಾತಾಡ್ತಿದ್ದೀರಾ? ಅಜ್ಜಿಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಈಗಾಗಲೇ ಅಜ್ಜಿ ನನ್ನ ಎದೆ ಹೊಡ್ಕೋತಾ ಇದೆ ಅಂತ ಹೇಳ್ತಿದ್ದಾರೆ. ಏನಾದ್ರೂ ಪ್ರಾಬ್ಲಮ್ ಆದ್ರೆ? ಇಲ್ಲ ಇಲ್ಲ, ಆ ಅಜ್ಜಿಗೆ ಯಾವ ಪ್ರಾಬ್ಲಮೂ ಆಗ್ಬಾರ್ದು. ನೀವೇ ನೋಡಿದಿರಲ್ಲ, ಅವ್ರ ಮಗು ತರ ಹಠ ಮಾಡ್ತಾ ಇದ್ದಾರೆ. ಮೇಡಮ್, ಮಕ್ಕಳ ತರ ಹಠ ಮಾಡಿದ್ರೆ ಚಂದ ಮೊಹಮ್ಮ ತೋರಿಸಿ ಸಮಾಧಾನ ಮಾಡ್ಬೋದು. ಆದ್ರೆ ಇವ್ರು ಮಾಡೋ ಹಠಕ್ಕೆ ನಾವೇ ಮಕ್ಕಳ ತರ ಪಿಳಿ 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 ಅಂತ ಕಣ್ಣು ಬಿಟ್ಟು ನೋಡ್ಬೇಕು ಮೇಡಮ್. ಈಗೇನು ನಿಮ್ ಕೈಲಿ ಏನು ಮಾಡಕ್ಕಾಗಲ್ವಾ? ಅಯ್ಯೋ ಹಾಗಲ್ಲ ಮೇಡಮ್, ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಿದ್ದೀನಿ ಮೇಡಮ್. ನೋಡಿ, ಈ ವಿಷಯ ಈಗ ಅಜ್ಜಿಗೆ ಗೊತ್ತಾಗಬೇಕಾದ್ರೆ ಒಂದೇ ನಾವು ಹೇಳಬೇಕು, ಅಥವಾ ಮೂರನೇವ್ರು ಹೇಳಬೇಕು, ಅಥವಾ ಮೊಬೈಲ್ ಟಿವಿಯಿಂದ ಗೊತ್ತಾಗಬೇಕು ಅಲ್ವಾ? ಹೌದು. ನೀವು ಹೇಗಿದ್ರು ಅಜ್ಜಿ ಮೊಬೈಲ್ಗೆ ಕೊನೆ ಉಸಿರು ಹೇಳಿಸಿ ಊತ ಹಾಕೋದು ಮಾತ್ರ ಬಾಕಿ. ಅದು ಆಲ್ರೆಡಿ ICU ಸೊ ಮೊಬೈಲ್ ಪ್ರಾಬ್ಲಮ್ ಸಾಲ್ವ್. ನಾನೀಗಾಗಲೇ ಕೇಬಲ್ ಟಿವಿ, ಸೆಟ್ ಬಾಕ್ಸ್ ಇಂದ ಹಿಡಿದು ಇಂಟರ್ನೆಟ್ಟಲ್ಲಿ ಬರೋ OTT ವರೆಗೂ ಎಲ್ಲ ಸ್ಥಗಿತಗೊಳಿಸಿದ್ದೀನಿ. ಇನ್ನು ಮೂರನೇವ್ರು ಬಂದು ಅಜ್ಜಿ ಹತ್ರ ಹೇಳಕ್ ಚಾನ್ಸ್ ಇಲ್ಲ. ಹೀಗಿದ್ಮೇಲೆ ನಮ್ಮ ಬಾಸ್ ಜೈಲಲ್ಲಿರೋ ವಿಷಯ ಅಜ್ಜಿಗೆ ಗೊತ್ತಾಗುತ್ತೆ ಮೇಡಮ್. ಹೌದಲ್ವಾ? ನಾವಿವಾಗ ರಿಲ್ಯಾಕ್ಸ್ ಆಗ್ಬೋದು, ಯಾವ ಟೆನ್ಷನು ಇಲ್ಲ. ಏಜೆ ರಿಲೀಸ್ ಆಗಬೇಕು ಅಷ್ಟೇ ಅಂತೀರಾ? ಅಯ್ಯೋ ಮೇಡಮ್, ನಾನು ಆವಾಗ್ಲಿಂದ ಅದೇ ಹೇಳ್ತಾ ಇದ್ದೀನಿ, ನೀವು ಅರ್ಥನೇ ಮಾಡ್ಕೋತಿಲ್ಲ ಮೇಡಮ್. ಜನ ನನ್ನ ಅಳತೆ ಮಾಡಿ ರಾಂಗ್ ಆಗಿ ಜಡ್ಜ್ ಮಾಡ್ತಾರೆ ಮೇಡಮ್. ಆದ್ರೆ ನಾನು ಅಳತೆಗೂ ಮೀರಿದವನಂತ ಯಾರಿಗೂ ಗೊತ್ತಿಲ್ಲ ಮೇಡಮ್. ನಿಮ್ಗೊಂದು ಮಾತು ಹೇಳ್ತೀನಿ ಮೇಡಮ್, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಈ ಮಾತನ್ನ ಯಾರೋ ನಂತರ ಮೂರ್ತಿ ಚಿಕ್ಕದಾಗಿರೋನೇ ಹೇಳಿರ್ಬೇಕು. ಬಟ್ ಒಂದು ಮಾತಂತೂ ಸತ್ಯ ಮೇಡಮ್, ನಾನು ಕೈ ಇಟ್ಟ ಮೇಲೆ ಅಲ್ಲಿ ಮಿಸ್ಟೇಕ್ ಆಗೋಕ್ಕೆ ಚಾನ್ಸೇ ಇಲ್ಲ. ಅಕಸ್ಮಾತ್ ಹೊರಗಡೆಯಿಂದ ಈ ವಿಷಯ ಅಜ್ಜಿ ಕಿವಿಗೆ ಬಿದ್ದರೆ ನನ್ನ ಮೀಸಲು ಬೋಳಿಸ್ತೀನಿ ಮೇಡಮ್. ನೀವಿಷ್ಟು ಹೇಳಿದ್ರಲ್ಲ, ನಂಗೆ ಅಷ್ಟು ಸಾಕು. ನಂಗೆ ಈಗ ಸಮಾಧಾನ ಆಯಿತು ವಿಶ್ವರೂಪ ಅವರೇ.
ಸರ್ ಪೇಪರ್. ನೋಡಿ ಮೇಡಮ್, ಎಂತ ಜನ ಎಷ್ಟೊತ್ತಿಗೆ ಪೇಪರ್ ಹಾಕ್ತಿದ್ದಾರೆ. ಎಷ್ಟು ಸೋಂಬೇರಿ ಇರ್ಬೇಕು ಆ ಹುಡುಗ. ಎಲ್ಲರೂ ನಂತರ ಪಂಕ್ಚುವಲ್ ಆಗಿರ್ಬೇಕು ಮೇಡಮ್. ಪೇಪರ್. ಅಯ್ಯೋ, ನಿಮ್ಮ ಮೂರ್ತಿ ಕೀರ್ತಿ ಅಂತ ಬಿಲ್ಡಪ್ ಕೊಟ್ಟು ಹೊರಗಡೆ ಸುದ್ದಿ ಯಾವ್ದು ಬರಲ್ಲ ಅಂತ ಹೇಳಿ ಈಗ ನೋಡಿದ್ರೆ ಪೇಪರ್ನೇ ಬಿಟ್ಟಿದ್ದೀರಲ್ಲ. ಸಾರಿ ಮೇಡಮ್, ಸತ್ತ ಸ್ವರ್ಗದಲ್ಲಿರೋ ನಮ್ಮ ಅಜ್ಜಿ ಮೇಲೆ ನಂಗೆ ಗೊತ್ತಾಗ್ಲಿಲ್ಲ ಮೇಡಮ್. ಏನೋ ಪುಣ್ಯಕ್ಕೆ ಮೀಸೆನ ಆಲ್ರೆಡಿ ಬೋಳಿಸಿದ್ದೀನಿ. ಇಲ್ಲಾಂದ್ರೆ ನಾನು ಕೊಟ್ಟಿರೋ ಬಿಲ್ಡಪ್ಗೆ ಬೆಳೆಸಿ ಆಮೇಲೆ ಬೋಳಿಸ್ಬೇಕಾಗಿರ್ತಿತ್ತು. ವಿಶ್ವರು, ಯಾಕೆ ಹಾಗೆ ನಿಂತಿದ್ದೀರಾ? ಅಜ್ಜಿಗೆ ಪೇಪರ್ ಸಿಗೋಕ್ಕಿಂತ ಮುಂಚೆ ನಾವು ಅದನ್ನ ತೆಗೆದಿಡ್ಬೇಕು. ಬನ್ನಿ ಹೋಗೋಣ. ಬನ್ನಿ ಮೇಡಮ್. ಅಯ್ಯೋ ಮೇಡಮ್, ಅಜ್ಜಿ ನ್ಯೂಸ್ ಓದ್ತಿದ್ದಾರೆ. ಮುಗೀತು ಮುಗೀತು, ಎಲ್ಲ ಮುಗೀತು. ಪೇಪರಲ್ಲಿ ಮುಕ್ಕಾಲು ಭಾಗ ಏಜೆ ಬಗ್ಗೆನೇ ಇರೋದು. ಅಜ್ಜಿ ಯಾವ ಪೇಜ್ ನೋಡಿದ್ರು ಅವ್ರಿಗೆ ವಿಷಯ ಗೊತ್ತಾಗುತ್ತೆ. ಅಜ್ಜಿ ನಮ್ಮನ್ನ ಬಯೋದಿರಲಿ, ಅವ್ರ ಆರೋಗ್ಯಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ವಿಶ್ವರೂಪ್? ಲೀಲಾ, ಲೀಲಾ. ಅಯ್ಯೋ, ಏನಪ್ಪ ಮಾಡೋದು ಇವಾಗ? ಬಾಸ್ ಮೀಟಿಂಗ್ ಅಲ್ಲಿದ್ದಾರೆ ಅಂತ ಫಸ್ಟ್ ಸುಳ್ಳು ಹೇಳಿದ್ದೆ ನಾನು. ಮೊದಲು ನನ್ನನ್ನೇ ರುಬ್ತಾರೇನೋ. ಬನ್ನಿ ಮೇಡಮ್, ಇಬ್ರು ಹೋಗೋಣ. ಅಜ್ಜಿ, ಏನಿದು? ಅಜ್ಜಿ, ಅದು ಆ್ಯಕ್ಚುಲಿ ಮುಚ್ಚಿಡಬೇಕು ಅಂತ ಏನಿರಲಿಲ್ಲ. ಅದೇ ಅಯ್ಯ, ಏನಿದು? ನನ್ನ ಮಗನ ಫೋಟೋ ಹಾಕಿದ್ದಾರೆ. ನಾ ಕನ್ನಡಕ ರೂಮಲ್ಲೇ ಬಿಟ್ಟು ಬಂದ್ಬಿಟ್ಟೆ. ಏನು ಓದಕ್ಕಾಗಲ್ಲ. ಏನಿದೆ ಅಂತ ಓದ್ ಹೇಳಮ್ಮ. ಅಯ್ಯೋ ಅಷ್ಟೇನಜ್ಜಿ, ನೀವು ಹೇಳೋದಿಚ್ಚ ನಾವು ಕೇಳೋದಿಚ್ಚ.
ನೀವು ಹೂ ಅಂದ್ರೆ ನಾನು ಬರೀ ಪೇಪರ್ ಅಲ್ಲ IAS ಓದ್ಬಿಡ್ತೀನಿ. ಕೊಡಿ ಕೊಡಿ ಕೊಡಿ. ಅಜ್ಜಿ ಇಲ್ಲಿ ಏನ್ ಬರ್ದಿದ್ದಾರೆ ಗೊತ್ತಾ? ಕಪ್ಪಿ, ನಂಗೆ ಕನ್ನಡಕ ಇಲ್ಲ, ಓದಕ್ಕಾಗಲ್ಲ, ಓದ್ ಹೇಳೋ ಅಂತಿದ್ರೆ ನನಗೆ ಏನ್ ಗೊತ್ತಾ ಅಂತ ಕೇಳ್ತಿದ್ಯಲ್ಲ. ಉದ್ಯಮಿ ಎಜೆ ಅವರಿಗೆ ಈ ಸಾಲಿನ ಶ್ರೇಷ್ಠ ನಾಗರಿಕ ಪ್ರಶಸ್ತಿ. ನಿನ್ನ ಇಂಥ ಖುಷಿ ಸುದ್ದಿನ ಒಳ್ಳೆ ರೋಗ ಪಡೆದವ್ರ ತರ ಓದ್ತಿದೆಯಲ್ಲೋ. ಇದನ್ನ ಹೇಗೆ ಓದ್ಬೇಕು ಗೊತ್ತಾ? ಖ್ಯಾತ ಉದ್ಯಮಿ ಎಜೆ ಅವರಿಗೆ ಈ ಸಾಲಿನ ಶ್ರೇಷ್ಠ ನಾಗರಿಕ ಪ್ರಶಸ್ತಿ, ಹೀಗೆ ಓದ್ಬೇಕು. ಸರಿ ಅಜ್ಜಿ, ಹಾಗೆ ಓದ್ತೀನಿ. ಮುಂದಕ್ಕೆ ಓದು. ಉದ್ಯಮಿ ಎಜೆ ಅವರಿಗೆ ಈ ಸಾಲಿನ ಪ್ರಶಸ್ತಿ ಸಿಕ್ಕಿದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಈ ವಿಷಯ ಹೊರಬರುತ್ತಿದ್ದಂತೆಯೇ ಎಜೆ ಅಭಿಮಾನಿಗಳಲ್ಲಿ ಎಲ್ಲಿಲ್ಲದ ಸಂತೋಷ, ಖುಷಿ ಉಕ್ಕಿ ಬಂದಿದ್ದು ವಿಶ್ವರೂಪ್, ಸಾರಿ ಅಜ್ಜಿ, ಅದು ಖುಷಿಗೆ ಆನಂದ ಬಾಷ್ಪ ಅಂತಾರಲ್ವ, ಹಾಗೆ ಕಣ್ಣೀರು ಬಂದ್ಬಿಡ್ತು. ಸಾಕು ಬಿಡು, ಸಾಕು ಬಿಡು. ನನ್ನ ಮಗನ್ ಇಷ್ಟು ದೊಡ್ಡ ಪ್ರಶಸ್ತಿ ಬಂದಿದೆಯಲ್ಲ, ಇದಕ್ಕಿಂತ ನನ್ಗಿನ್ನೇನ್ ಬೇಕು?